ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟಾಪಿಕ್ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ. ಯಾವಾಗ ಲಾಂಚ್ ಆಗಿತ್ತು 2016-17 ಬೈಕ್ ಟ್ಯಾಕ್ಸಿ ಫಸ್ಟ್ ಆಗಿ ಬಂತಲ್ವಾ ಬೆಂಗಳೂರಿಗೆ. ಸೊ ಆ ಟೈಮ್ ಅಲ್ಲೇನೆ ತುಂಬಾ ಜನ ಅಂದ್ರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಇರೋರಾಗ್ಲಿ, ಕ್ಯಾಬ್ ಫೀಲ್ಡ್ ಅಲ್ಲಿ ಇರೋರಾಗ್ಲಿ, ಸಂಘ ಸಂಘಟನೆಗಳಾಗ್ಲಿ ಎಲ್ಲರೂ ಒಂದು 3-4 ತಿಂಗಳಿಗೇನೆ ಇದನ್ನ ಧರಣಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸ್ಟ್ರೈಕ್ ಮಾಡ್ತಿದ್ರು ಆಯ್ತಾ. ಯಾಕಂದ್ರೆ ಇದು ಕರೆಕ್ಟ್ ಆಗಿಲ್ಲ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಇದು ಯಾವ್ದೇ ತರ ಕಾನೂನು ಅಡಿಯಲ್ಲಿ ಬರ್ತಾ ಇಲ್ಲ, ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ ಏನಿಲ್ಲ, ವೈಟ್ ಬೋರ್ಡ್ ಅಲ್ಲಿ ಮಾಡ್ತಿದ್ದಾರೆ, ಇದಕ್ಕೆ ಯಾವ ತರ ಪರ್ಮಿಷನ್ ಕೊಟ್ಟಿದೆ ಸರ್ಕಾರ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇನೆ ಬಂದು ಒಂದ್ 3-4 ತಿಂಗಳಿಗೇನೆ ಇದ್ರ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಸ್ಟ್ರೈಕ್ ಮಾಡಿದ್ದಾರೆ. ಇದು ಹೇಳ್ತಿರೋದು ನಾನು 2017-18 ಈ ಟೈಮ್ ಅಲ್ಲಿ ಕಂಟಿನ್ಯೂ ಆಗಿ ನಡ್ಕೊಂಡ್ ಬಂದಿದೆ. ಸೊ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಅವಾಗ ಓಡಿಸ್ತಿದ್ರು ಅವರು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಕಂಪ್ನಿಯವರು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಸರ್ಕಾರದವರು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಆ ಟೈಮಲ್ಲಿ ನಮ್ಗೊಂದು ರೂಲು, ಆಟೋ ಓಡಿಸೋರ್ಗೊಂದು, ಆಟೋ ಕ್ಯಾಬ್ ಓಡಿಸೋರ್ಗೆ ಯೆಲ್ಲೋ ಬೋರ್ಡ್ ಓಡಿಸೋರ್ಗೆ ಒಂದು ರೂಲು, ವೈಟ್ ಬೋರ್ಡ್ ಓಡಿಸೋರ್ಗೆ ಒಂದು ರೂಲ್ ಅಂತ ಅಂದ್ಬಿಟ್ಟು ತುಂಬಾ ಸಂಘ ಸಂಘಟನೆಗಳು ಸ್ಟ್ರೈಕ್ ಮಾಡಿದ್ದಾರೆ. ಆ ಟೈಮಿಂದನೂ ಕೂಡ ಅಷ್ಟೇನೆ ಗಲಾಟೆಗಳು ನಡೆದಿದ್ದಾವೆ, ಆದ್ರೆ ಯಾರು ಕೂಡ ಅಷ್ಟು ತಲೆಗೆ ಹಚ್ಕೊಳಕ್ ಹೋಗಿಲ್ಲ. ಸೊ ಈ ಮಾತು ಇವಾಗ ಹೇಳಕ್ಕೆ ಏನಪ್ಪಾ ಅಂದ್ರೆ ಕಾರಣ, ಈ ವಿಡಿಯೋದಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವಾಗ್ಲೇನೆ ಸ್ಟಾರ್ಟಿಂಗ್ ಬಂತಲ್ಲ, ಅದೇ ಟೈಮ್ ಅಲ್ಲೇನೆ ಇವರು ಅಗ್ರಿಕೇಟರ್ ಕಂಪ್ನಿಯವರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಿತ್ತು. ಯಾವ ರೀತಿಯಲ್ಲಿ, ಓಕೆ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಇದು ಪ್ರಾಬ್ಲಮ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಇವತ್ತು ಹೇಳ್ತಾರೆ ಬರೀ ಆಟೋದವ್ರಿಗೆ ಮಾತ್ರನೇ ಹೊಟ್ಟೆ ಇರೋದಾ ಅಂತ ಕೇಳ್ತಾರಲ್ವಾ. ಸಡನ್ ಆಗಿ ಯಾವ್ದೋ ಗಾಡಿ ಅಡ್ಡ ಬಂದ್ಬಿಟ್ಟ. ಸೊ ಇವತ್ತು ಕೇಳ್ತಾರೆ ಆಟೋದವ್ರಿಗೆ ಮಾತ್ರ ಹೊಟ್ಟೆ ಇರೋದು, ಅವ್ರಿಗೆ ಮಾತ್ರ ಫ್ಯಾಮಿಲಿ ಇರೋದು, ಬೈಕ್ ಟ್ಯಾಕ್ಸಿ ಓಡಿಸೋರ್ಗೆ ಏನ್ ಫ್ಯಾಮಿಲಿ ಇಲ್ವಾ ಅಂತ ಅಂದ್ಬಿಟ್ಟು ಯಾರೆಲ್ಲ ಕಮೆಂಟ್ ಹಾಕ್ತಾರೆ, ಪ್ರಶ್ನೆ ಕೇಳ್ತಿದ್ದಾರೆ, ಅವ್ರಿಗೆಲ್ಲ ಹೇಳೋದೇನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಬಂದಾಗ್ಲೇನೆ ಯಾಕೆ ನೀವು ಅದು ನಿಮ್ಮ ಹಕ್ಕಿಗೋಸ್ಕರ ಹೋರಾಡಿಲ್ಲ ಅಂತ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಮೇನ್ ಅವತ್ತೊಂದ್ ದಿವಸ ಎಲ್ಲಾರ್ಗು ಕಂಫರ್ಟ್ ಬೇಕಿತ್ತು. ಕಂಫರ್ಟ್ ಯಾವ ತರ ಬೇಕಿತ್ತು ಅಂತಂದ್ರೆ ಎನಿವೆ ನಡೀತಾ ಇದೆ, ಹೆಂಗೋ ವೈಟ್ ಬೋರ್ಡು, ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ, ಈ ಯೆಲ್ಲೋ ಬೋರ್ಡ್ ಅವ್ರದ್ದು ಏನ್ ಬೇಕಾದ್ರೂ ಆಗ್ಲಿಕ್ಕತೆ ಅನ್ನೋ ಲೆಕ್ಕಾಚಾರದಲ್ಲೇ ಒಂದು ಉಡಾಫೆನಲ್ಲೇ ಹೋಗಿದ್ದು. ಅವತ್ತು ಮಾಡಿದಂತಹ ಉಡಾಫೆ ವಿಷಯನೇ ಇವತ್ತು ಬಂದ್ಬಿಟ್ಟು ಅದು ಬ್ಯಾಕ್ ಎಟ್ ಕೊಡ್ತಿರೋದು ಆಯ್ತಾ. ಅವತ್ತೊಂದ್ ದಿವಸ ಎಲ್ಲರೂ ಸೇರ್ಕೊಂಡು ಬೈಕ್ ಟ್ಯಾಕ್ಸಿ ಯಾರೆಲ್ಲ ಇದಾರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದವರಾಗ್ಲಿ, ಅಲ್ಲಿರುವಂತಹ ಅಸೋಸಿಯೇಷನ್ಗಳವರಾಗ್ಲಿ, ಸ್ಟಾರ್ಟಿಂಗ್ ಅಲ್ಲೇನೆ ಅವರು ನಮ್ಗೂ ಈ ತರ ಮುಂದೆ ಒಂದಿನ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿ ಸ್ಟಾಪ್ ಆಗ್ಬೋದು, ವೈಟ್ ಬೋರ್ಡ್ ಅಲ್ಲಿ ಮಾಡ್ತಿರೋದು ಕರೆಕ್ಟ್ ಅಲ್ವಲ್ಲ, ಲೀಗಲ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅವತ್ತೇನೆ ಒಂದು ರೂಲ್ಸ್ ರೆಗ್ಯುಲೇಷನ್ ನ ತಂದು ತರಕ್ಕೋಸ್ಕರ ಪ್ಲಾನ್ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಈ ತರ ಇತ್ತು ಅಂತ ಹೇಳ್ಬೋದು. ಮತ್ತೆ ಅದ್ರ ಜೊತೆಗೇನೆ ಆ ಟೈಮಲ್ಲಿ ಅಂದ್ರೆ ಈ ಆಟೋದವ್ರು ಧರಣಿ ಇದನ್ನ ಮಾಡಿದ್ರೆ ಅವ್ರ ಪಾಡ್ಗೆ ಅವ್ರು ಏನ ಮಾಡ್ಕೊಳ್ಳಿ, ನಮ್ಗೇನಾಗ್ಬೇಕು. ಆ ಕ್ಯಾಬ್ ಆಟೋದವ್ರು ಸಂಘವ್ರ ಬಂದ್ಬಿಟ್ಟು ಅವ್ರು ಏನ್ ಸ್ಟ್ರೈಕ್ ಮಾಡ್ತಿದ್ರು ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ. ಅದೇ ಟೈಮಲ್ಲೇನೆ ಇವತ್ತು ಈ ತರ ಮಾಡ್ತಿದಾರಪ್ಪ, ಇದು ಹಿಂಗ ಆಗೋದಿಲ್ಲ, 3 ತಿಂಗಳು 6 ತಿಂಗಳಿಗೆ ಇದೇ ತರನೇ ಸ್ಟ್ರೈಕ್ ಆಗ್ತಿದೆ, ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಗಳು ಬರ್ತಿದಾವೆ ಅಂತ ಅಂದ್ಬಿಟ್ಟು ಅವಾಗಿಂದಾನೇ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವರು, ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇರ್ಲಿ, ಏನ್ ಈ ಬೈಕ್ ಟ್ಯಾಕ್ಸಿ ನಡೆಸುವಂತಹ ಕಂಪನಿಗಳಾಗ್ಲಿ ಅವತ್ತಿನ ದಿವಸನೇ ಪ್ಲಾನ್ ಮಾಡ್ಕೋಬೇಕಿತ್ತು. ಅವ್ರವ್ರ ಪಾಡಿಗೆ ಕೋರ್ಟಲ್ ಕೇಸ್ ಹಾಕೊಂಡು ಅದು ಇದು ಮಾಡ್ಕೊಂಡು ಅಂದ್ರೆ ಒಂದು ಇಲ್ಲೀಗಲ್ ಆಗಿ ನಡೆಸ್ಕೊಂಡು ಹೆಂಗೋ ಮಾಡ್ಕೊಂಡ್ ಬಂದ್ರು. ಇವತ್ತು ಸಡನ್ ಆಗಿ ನಿಂತೋಯ್ತು. ಇವಾಗ ಬೈಯೋದು ಯಾರಿಗೆ? ಆಡೋದವ್ರಿಗೆ, ಕ್ಯಾಬ್ ಅವ್ರಿಗೆ. ಏನಕ್ಕೆ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಿ, ನೀವೆಲ್ಲ ಇದ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಆ ಟೈಮಲ್ಲೇನೆ ಸ್ಟಾರ್ಟಿಂಗ್ ಅಲ್ಲೇನೆ 2018-19 ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಹಕ್ಕುಗೋಸ್ಕರ ಈ ಅಸೋಸಿಯೇಷನ್ ಬೈಕ್ ಟ್ಯಾಕ್ಸಿ ಯಾರೆಲ್ಲ ಮಾಡ್ತಿದ್ರು, ಅಸೋಸಿಯೇಷನ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಒಂದು ಸ್ಟ್ರೈಕ್ ಮಾಡ್ಬೇಕಿತ್ತು. ನಮ್ಗೊಂದು ರೂಲ್ಸ್ ರೆಗ್ಯುಲೇಷನ್ ತಗೊಬನ್ನಿ, ಇವತ್ತಿಲ್ಲ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಿದ್ರೆ ಇಲ್ಲಿ ಗಂಟ ಬರ್ತಿರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಈ ತರ ಮಾಡ್ಕೊಂಡಿದ್ದು ಒಂದು ಇದಕ್ಕೆ ನೇರ ಹೊಣೆ ಅಂತಂದ್ರೆ ಈ ಬೈಕ್ ಟ್ಯಾಕ್ಸಿ ಮಾಡೋರು ಮತ್ತೆ ಅಸೋಸಿಯೇಷನ್ ಅಂತಾನೆ ಹೇಳ್ಬೋದು.
So ಅವತ್ತಿನ ಇವತ್ತು ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ, ಅವರೆಲ್ಲ ಬರೀ ಅವಾಗ ಆ ಕ್ಷಣಕ್ ಬೇಕಿರುವಂತಹದ್ ಮಾತ್ರನೇ ಯೋಚನೆ ಮಾಡಿದ್ದು. ಇನ್ ಫ್ಯೂಚರ್ಗೋಸ್ಕರ ಯಾರು ಯೋಚನೆ ಮಾಡಿಲ್ಲ, ಸರಿನಾ? ಇವನ್ ನಾನು ಕೂಡ ಅಷ್ಟೇನೆ 2019-20 ನನಗೂ ತುಂಬಾ ಲಾಸ್ ಆಯ್ತು. ಆ ಟೈಮಲ್ಲಿ ನಾನು ಕೂಡ ಬೈಕ್ ಟ್ಯಾಕ್ಸಿ ಮಾಡಿದ್ದೀನಿ. ಸೊ ನನಗೊಂದಂತೂ ಗೊತ್ತಾಯ್ತು, ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಲೈಫ್ ಇಲ್ಲ, ಇವತ್ತಿಲ್ಲ ನಾಳೆ ದಿವಸ ಅಂತ ಪ್ರಾಬ್ಲಮ್ ಆಗುತ್ತೆ. 3 ತಿಂಗಳು 4 ತಿಂಗಳಿಗೆ ಯಾವನ್ ಹೋಗಿ ಸುಮ್ಮನೆ ಅಲ್ಲಿ ಆಟೋದ್ರ ಫೈನ್ ಕಟ್ಟೋದಾಗ್ಲಿ, ಗಲಾಟೆ ಮಾಡ್ಕೊಳೋದಾಗ್ಲಿ ರೋಡಲ್ಲಿ ಅಂತ 1-2 ಸತಿ ನಮಗೂ ಗಲಾಟೆ ಆಗಿದೆ. ಸೊ ಅದು ಆವಾಗ ಆದ್ಮೇಲೆ ಸರಿ ಬಿಡಪ್ಪ, ನನ್ ಬೇಡ ಇದು ಕೆಲ್ಸನೇ, ಇವಾಗ ಯಾವ್ದು ಯೆಲ್ಲೋ ಬೋರ್ಡ್ ಅಲ್ಲಿ ಲೀಗಲ್ ಆಗಿದೆ, ಸರಿ ಬೇಡಪ್ಪ ಅಂತ ಅಂದ್ಬಿಟ್ಟು ನಾನು ಆಟೋ ತಗೊಂಡು ಆಟೋ ಓಡಿಸ್ಕೊಂಡು ಹಿಂಗ್ ಬರ್ತಾ ಇರೋದು. ಎಲ್ಲಾರು ಎಲ್ಲಾರ ಮೈಂಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಏನಿವೆ ಹೆಂಗೋ ಕಟ್ಟಂಗಿಲ್ಲ, ಯೂನಿಫಾರ್ಮ್ ಹಾಕಂಗಿಲ್ಲ, ಆರಾಮಾಗಿ ಜಮ್ ಅಂತ ಹೋಗ್ಬೋದು ಬರ್ಬೋದು. ಇವಾಗ ಬೈಕ್ ಟ್ಯಾಕ್ಸಿ ಓಡಿಸ್ತಾನೆ ಅಂತ ಅಂದ್ರೆ ಒಂಥರ ನಾಚಿಕೆ ಅಲ್ವಾ? ಎಷ್ಟೋ ನಾನು ಈ ವಿಡಿಯೋಗಳಲ್ಲೇ ನೋಡಿದೀನಿ, ಒಳ್ಳೊಳ್ಳೆ ಚೆನ್ನಾಗಿ ಓದಿರೋರು ಬಂದ್ಬಿಟ್ಟು ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಿದಾರಂತಾನೆ ಹೇಳ್ತಿರೋದು. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಅವಾಗ್ಲೇನೆ ಲೀಗಲ್ ಯಾವ್ದು ಇಲ್ಲೀಗಲ್ ಯಾವ್ದು ಅನ್ನೋದನ್ನ ತಿಳ್ಕೊಂಡು ಬೈಕ್ ಟ್ಯಾಕ್ಸಿ ಯಾರೆಲ್ಲ ಮಾಡ್ತಿದ್ರು ಅವರೆಲ್ಲ ಅವರು ಹೋರಾಡ್ಕೊಂಡು, ಸೊ ನಮ್ಗೂನು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿ, ಎಲ್ಲೋ ಪ್ಲೇಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಒಂದು ಕಾನೂನು ರೂಪಿಸಕ್ಕೆ ಮಾಡಿದಿದ್ರೆ 100% ಆ ಟೈಮಲ್ಲಿ ಸರ್ಕಾರದವ್ರು ಏನಾದ್ರು ಒಂದು ಯೋಚನೆ ಮಾಡಿರೋರು. ಇದೇನಾಗೋಯ್ತು, ನಮ್ಗೆ ಇದೇ ಸಾಕು ಅಂತ. ತುಂಬಾ ಜನಕ್ಕೆ ನಾಚಿಕೆ, ಎಲ್ಲೋ ಬೋರ್ಡ್ ಓಡಿಸ್ತಾನೆ, ಬೈಕ್ ಟ್ಯಾಕ್ಸಿ ಮಾಡ್ತಾನೆ ಅಂತ ಅದ್ರಲ್ಲೇ ದುಡಿತಾರೆ, ಅದ್ರಲ್ಲೇ ತಿಂತಾರೆ. ಬಟ್ ಏನಂದ್ರೆ ಎಷ್ಟೋ ಜನಕ್ಕೆ ಅದು ನಾಚಿಕೆ. ನಾನು ಕೆಲವೊಂದು ವಿಡಿಯೋ ಇಂಟರ್ವ್ಯೂಗಳದೆಲ್ಲ ನೋಡಿದೀನಿ. ಅದೇನಪ್ಪಾ ಅಂತ ಅಂದ್ರೆ, ಅವ್ರು ಹೇಳೋದು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಎಜುಕೇಶನ್ ಮಾಡ್ಕೊಂಡು ಈ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಬಟ್ ಏನಂತ ಅಂದ್ರೆ, ಇವಾಗ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಅಷ್ಟು ಎಜುಕೇಶನ್ ಏನು ಇರೋದಿಲ್ಲ, ಆಯ್ತಾ? ಸೊ ಅವ್ರೇನ್ ಮಾಡ್ಬೇಕು, ಅವಾಗಿಂದಾನು ಆಟೋ ಫೀಲ್ಡ್ ಅಲ್ಲಿ ಇರುವಂತವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತೇನೆ, ಗೌರ್ಮೆಂಟ್ ಅವ್ರಿಗೆ ಹಾಗೆ ಈ ಅಗ್ರಿಗೇಟರ್ ಕಂಪನಿ ಅವ್ರಿಗೇನೆ. ಅಗ್ರಿಗೇಟರ್ ಕಂಪನಿಯವರು ಅಂತ ಮಾತೇನು ಕೇಳಲಿಲ್ಲ, ಗೌರ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದಿದ್ದು ಏನಂದ್ರೆ, ನೋಡಿ ನೀವು ಇಲ್ಲ ಬೈಕ್ ಟ್ಯಾಕ್ಸಿ ಅನ್ನೋದಕ್ಕೆ ಒಂದು ರೂಲ್ಸ್ ರೆಗ್ಯುಲೇಷನ್ ನ ತಗೊಬನ್ನಿ, ಅದಕ್ಕೊಂದು ರೂಲ್ಸ್ ಮಾಡಿ. ಇಲ್ವಾ ನಮ್ಗೂ ಕೂಡ ಅದೇ ತರಾನೇ ಮಾಡಿ, ನಮ್ ಗಾಡಿಗಳು ಕೂಡ ವೈಟ್ ಬೋರ್ಡ್ ಮಾಡಿ, ನಮ್ಗೂ ಈ ತರ ರೂಲ್ಸ್ ಮಾಡಬೇಡಿ. ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ಮಾಡಕ್ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇನೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಆಗಿರ್ಲಿ, ಕ್ಯಾಬ್ ಫೀಲ್ಡ್ ಅಲ್ಲಿ ಆಗಿರ್ಲಿ ಹೇಳಿರೋದು. ಸೊ ಇದು ಮುಂಚೆಯಿಂದನೂ ಹಿಂಗೆ ನಡ್ಕೊಂಡ್ ಬಂದಿದ್ದು. ಆದ್ರೆ ಏನ್ ಮಾಡೋದು, ಇವರು ಅಗ್ರಿಕೇಟರ್ ಕಂಪನಿಯವರು ತಲೆ ಕೆಡ್ಸ್ಕೊಳ್ಳಿಲ್ಲ, ಮತ್ತೆ ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾರ ಅವರು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ನ್ ಕಟ್ಕೊಂಡು ಏನಾಗ್ಬೇಕು ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ಮುಂದೊಂದಿನ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಯೋಚನೆ ಮಾಡಿಲ್ಲ. ಹಾಗೆ ಇವರು ಅಗ್ರಿಕೇಟರ್ ಕಂಪನಿಯವರು ಅಷ್ಟೇ, ಅವರು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಒಂದು ಕೋರ್ಟ್ಗೆ ಹೋಗಿ ಸ್ಟೇ ತರೋದು ಅದನ್ನ ಮಾಡ್ತಾ ಇದ್ರು. ಇದೆಲ್ಲ ರೀಸನ್ ಇಂದಾಗಿ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲಿಕ್ಕೆ ಕಾರಣ ಇದೆಲ್ಲ ಅಂತ ಹೇಳ್ಬೋದು. ಮತ್ತೆ ಇದನ್ನ ಪ್ರೆಷರ್ ಮಾಡ್ಕೊ ಬಂದ್ರು. ಅದೇ ತರಾನೇ ಎಷ್ಟೋ ಜನ ನೋಡ್ಬೋದಿತ್ತು ನೀವು, ಇದು ಲೀಗಲ್ ಅನ್ಕೊಂಡೆ ಓಡಿಸೋದ್ರು. ಅದೆಲ್ಲ ಎಫೆಕ್ಟ್ ಅಂತ ಕಾಣಿಸಿದೆ, ಸರಿನಾ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ಇದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಬಿಟ್ಟು ಮಾಡ್ಬಿಟ್ಟಿದ್ರೆ 100% ಇವತ್ತು ಬೈಕ್ ಟ್ಯಾಕ್ಸಿ ಇರ್ತಿತ್ತು. ಬಟ್ ಏನ್ ಮಾಡೋದು, ಯಾರು ರೆಡಿ ಇರ್ಲಿಲ್ಲ ಅವತ್ತೊಂದು ದಿವಸದಲ್ಲಿ. ಏಕೆ ಹೇಳಿ, ಇವಾಗ ಎಲ್ಲೋ ಪ್ಲೇಟು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡ್ರೆ ವರ್ಷ ಹೋಗಿ FC ಮಾಡಿಸ್ಕೋಬೇಕು, ಅದಕ್ಕೆ ಕಮರ್ಷಿಯಲ್ ಲೈಸೆನ್ಸ್ ಇರುತ್ತೆ, ಅದಕ್ಕಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇರ್ತವೆ. ಇವೆಲ್ಲ ಯಾಕೆ ಪಾಲನೆ ಮಾಡ್ಬೇಕು? ಇವೆಲ್ಲ ಯಾರು ಮಾಡ್ತಾರೆ? ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಎಷ್ಟೋ ತಲೆನೋವುಗಳಿದಾವೆ ಅನ್ನೋ ಒಂದು ರೀಸನ್ಗೋಸ್ಕರ ಏನ್ ಮಾಡಿದ್ರು, ನೆಗ್ಲಿಜೆನ್ಸ್ ಮಾಡ್ಕೊ ಬಂದ್ರು. ಇದೆಲ್ಲ ಒಂದು ರೀಸನ್ ಇಂದ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದಕ್ಕೆ ಕಾರಣ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೇನೆ ಅದಲ್ದೇನೆ ಇವಾಗ ಈ ಬೈಕ್ ಟ್ಯಾಕ್ಸಿನಲ್ಲಿ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಹೋಗೋದು. ನಮ್ಮ ಆಟೋಗಳಿಗೆ ಬೈಕ್ ಇದು ಏರ್ಪೋರ್ಟ್ಗೆಲ್ಲ ಎಂಟ್ರಿ ಇಲ್ಲ, ಆಯ್ತಾ? ನಮ್ಗೆ 25 ಕಿಲೋಮೀಟರ್ ಮಾತ್ರನೇ ಕೊಟ್ಟಿರೋದು. ಏನಕ್ಕೆ? ಗಾಡಿ ಓಡಿಸ್ಲಿಕ್ಕೆ. ಬರೀ BBMP ಲಿಮಿಟ್ ಒಳಗಡೆನೆ ಓಡಿಸ್ಬೇಕು ಆಟೋಗಳು ಅಂತ ರೂಲ್ಸ್ ಇರೋದು. ಅದೊಂದು ರೂಲ್ಸಾ? ಅದನ್ನ ಕೂಡ ಕೇಳ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಏನಂತ? ನಮ್ಗೆ
ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಆಪರೇಟ್ ಮಾಡಕ್ಕೆ ಒಂದು ನಿಯಮನ ತಗೊಬನ್ನಿ. ನಮಗೂ ಕೂಡ ಏರ್ಪೋರ್ಟ್ ಆಕ್ಸೆಸ್ ಮಾಡಕ್ಕೆ ಬಿಡಿ. ಬೈಕ್ ಟ್ಯಾಕ್ಸಿಗಳು ಏರ್ಪೋರ್ಟ್ಗೆ ಹೋಗಿ ಪಿಕಪ್ ಮಾಡ್ತಿದ್ದಾರೆ, ಅವ್ರು ಹೋಗ್ತಿದ್ದಾರೆ ಬರ್ತಿದ್ದಾರೆ ಅಂತಂದ್ರೆ ನಮಗೂ ಕೂಡ ಒಂದು ನಮ್ಗೂನು ಕೊಡಿ ಏರ್ಪೋರ್ಟ್ ಬಾಡಿಗೆ, ನಾವು ಕೂಡ ಮಾಡ್ತೀವಿ ಅಂತ ಅನ್ಬಿಟ್ಟು. ಎರಡನೇದು ಇದು ಕೂಡ ಹೇಳಿದ್ದಾರೆ. ಮೂರನೇದು ಆಟೋಗಳು ನಾವು ಎಲ್ಲೋ ಬಿಟ್ಟು ಮಾಡ್ಕೊಂಡಿದೀವಿ ಸ್ವಾಮಿ, ನಮ್ದು ಊರು ಎಲ್ಲೋ ಇರ್ತವೆ, ತುಮಕೂರು, ಮಾಗಡಿನ, ಮೈಸೂರು, ಮಂಡ್ಯನ ಎಲ್ಲೋ ಒಂದ್ ಕಡೆ ಇರುತ್ತೆ ನಮ್ಮ ಊರು. ನಮ್ಗೆ ನಮ್ಮ ಊರ್ಗ್ ಹೋಗ್ಬೇಕಾದ್ರೆ ನಾವು ಅದೇನಿದೆ ಎಕ್ಸ್ಟ್ರಾ ಅಮೌಂಟು ನಮ್ಮ ಊರ್ ಗಾಡಿ ತಗೊಂಡ್ ಹೋಗಕ್ಕೆ ಇಷ್ಟು 150 200 ರೂಪಾಯಿನೋ ಅದೇನೋ ಒಂದು ಅಮೌಂಟ್ ನ ಫಿಕ್ಸ್ ಮಾಡ್ಬಿಟ್ಟು ಆ ಟ್ಯಾಕ್ಸ್ ಅಮೌಂಟ್ ನಮ್ಗೆ ಗಾಡಿನ ಬೆಂಗಳೂರಿಂದ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತಾನು ಕೇಳ್ಕೊಂಡಿದ್ದಾರೆ. ಅದು ಕೂಡ ಆಗಿಲ್ಲ, ಇಂಪ್ಲಿಮೆಂಟ್ ಆಗಿಲ್ಲ. ಇವಾಗ ಇದ್ದಿದ್ದಂಗೆನೆ ಏನಾಗೋಯ್ತು, ಬೈಕ್ ಟ್ಯಾಕ್ಸಿ ಏನು ಎಲ್ ಬೇಕಾದ್ರೂ ಹೋಗ್ಬೋದು ಗಾಡಿ, ಆಲ್ ಓವರ್ ಇಂಡಿಯಾದಲ್ಲೇ ಆಲ್ ಓವರ್ ಇಂಡಿಯಾದಲ್ಲಿ ಗಾಡಿ ಎಲ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ವೈಟ್ ಬೋರ್ಡ್ ನ. ಅದ್ರ ಜೊತೆಗೇನೆ ಇದು ಏರ್ಪೋರ್ಟ್ ಕೂಡ ಆಕ್ಸೆಸ್ ಕೊಟ್ಟಿದ್ದಾರೆ. ಸರಿ, ಇದೆಲ್ಲ ಒಂದು ಮೈಂಡ್ ಅಲ್ಲಿ ಬಂತಲ್ವಾ, ಅದು ಕೂಡ ಸ್ವಲ್ಪ ನೀವೇ ಯೋಚನೆ ಮಾಡಿ. ಒಂದು ಆಟೋ ಡ್ರೈವರ್ ಸ್ಥಾನದಲ್ಲಿ ಇದ್ದು ಒಂದು ಆಟೋ ಇಟ್ಕೊಂಡು ಅವ್ರಿಗೊಂದು ಲಿಮಿಟೇಷನ್ ಕೊಟ್ಟು ಈ ವೈಟ್ ಬೋರ್ಡ್ ಅಲ್ಲಿ ಅನ್ಲಿಮಿಟೆಡ್ ಏನ್ ಬೇಕಾದ್ರೂ ಮಾಡೋ ಅನ್ನೋ ಲೆಕ್ಕಾಚಾರದಲ್ಲಿ, ಅಂದ್ರೆ ಅದ್ರಲ್ಲಿ ಏನ್ ಬೇಕಾದ್ರು ಅಂತಂದ್ರೆ ಈ ಡ್ಯೂಟಿ ಮಾಡೋದಾಗಿರ್ಲಿ, ಸ್ವಿಗ್ಗಿ, ಝೊಮ್ಯಾಟೊ, ಅವು ಇವು ಏನೆಲ್ಲ ಇದೆ ಎಲ್ಲ ಉಪಯೋಗಿಸೋ ತರ ಇದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ. ಆ ಲೆಕ್ಕಾಚಾರದಲ್ಲಿ ಇದೊಂದ್ ಸ್ವಲ್ಪ ಎಲ್ಲಾರ ಮೈಂಡ್ಗೂ ಉಳ್ಕೋದು. ಸೊ ಆಲ್ಮೋಸ್ಟ್ 6-7 ವರ್ಷವರೆಗೂ ಇದೇ ತರ. ಹಾಗೇನೆ ಎಲ್ಲಾರ್ಗು ರೂಲ್ಸ್ ಅಂತ ಒಂದೇ ಹೇಳ್ತಾರೆ. ನಾನ್ ನೋಡಿದ್ದು ಕೆಲವೊಂದು ಇದ್ರಲ್ಲಿ ಎಲ್ಲಾರು ಬದುಕ್ಬೇಕು ಅಂತಾರೆ, ಎಲ್ಲಾರ್ಗು ಒಂದೇ ರೂಲ್ಸ್ ಇರ್ಬೇಕು ಅಂತಾರೆ. ಹಂಗಾದ್ರೆ ಆಗಿರ್ಬೇಕಾದ್ರೆ ಹಂಗೆಲ್ಲ ಯೋಚನೆ ಮಾಡೋರು ಅದೇ ತರನೇ ಗಾಡಿ ಕೂಡ ಸೇಮ್ ಇದ್ರಲ್ಲೇ ಇರ್ಬೇಕಲ್ವಾ. ಎಕ್ಸಾಂಪಲ್ ನಮ್ಮ ಯೆಲ್ಲೋ ಬೋರ್ಡ್ ಈ ಆಟೋ ಓಡಿಸ್ತಾ ಇರೋರು, ಅವ್ರದ್ದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ ಇರ್ಬೇಕಾದ್ರೆ ಬೈಕ್ ಅವ್ರು ಯಾಕೆ ಯೆಲ್ಲೋ ಬೋರ್ಡ್ ಇರಬಾರ್ದು? ಇವಾಗ ಇದೆಲ್ಲ ಹೇಳ್ತಿರೋದು ಯಾರು ಅಂದ್ರೆ ಬೈಕ್ ಟ್ಯಾಕ್ಸಿ ಓಡಿಸೋರು, ಇವರೆಲ್ಲ ಹೇಳ್ತಿರೋದು ಒಂದೇ ರೂಲ್ಸ್ ಇರ್ಬೇಕು, ಎಲ್ಲಾರು ಒಂದೇನೆ, ಎಲ್ಲರಿಗೂ ಒಂದೇ ತರನೇ ರೂಲ್ಸ್ ಇರ್ಬೇಕು ಅಂತ. ಇವಾಗ ನಮ್ಗೊಂದ್ ರೂಲ್ ಮಾಡಿ ಅವ್ರಿಗೆ ಬೈಕ್ ಟ್ಯಾಕ್ಸಿ ಅವ್ರಿಗೊಂದು ರೂಲ್ ಮಾಡಿದ್ರೆ ಯಾರು ಒಪ್ಕೊಂತಾರೆ? ಯಾಕಂತಂದ್ರೆ ಇಲ್ಲಿ ಇದು ಪರ್ಮನೆಂಟ್ ಆಗಿ ಮಾಡುವಂತಹ ಕೆಲಸ. ಇವತ್ತು ನೆನ್ನೆ ಇವತ್ತು ನಾಳೆ ಬಂದು ಹೋಗ್ಬಿಡೋ ತರ ಇಲ್ಲ ಇದು ಬಂದು ಪರ್ಮನೆಂಟ್ ಆಗಿ ಮಾಡ್ತಿದ್ದಾರೆ. ಇಲ್ಲಿ ಇಷ್ಟು 3 ಲಕ್ಷ 4 ಲಕ್ಷ 5 ಲಕ್ಷ ಅಷ್ಟು ಬಂಡವಾಳ ಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿನಲ್ಲಿ ಏನಂತ ಅಂದ್ರೆ ಏನೋ ನನ್ನ ಹತ್ರ ನಡೀತಿ, ನನ್ಗೊಂದ್ ಗಾಡಿ ಇದೆ, ಅದ್ರ ಜೊತೆಗೆ ಏನೋ ಒಂದ್ ಮಾಡ್ಕೊಂಡು ಹೋಗ್ತಾ ಇದೀನಿ, ಬೇರೆ ಒಂದ್ ಕಡೆ ಕೆಲಸ ಮಾಡ್ತೀನಿ, ಆನ್ ದ ವೇನಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಪಿಕಪ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತೀನಿ ಅಂತ. ಹಂಗಾದ್ರೆ ಇಲ್ಲಿ ಫುಲ್ ಟೈಮ್ ಅಂತಾನೆ ಇರೋರು ಏನ್ ಮಾಡ್ಬೇಕು? ಇದೆಲ್ಲ ರೀಸನ್ಗಳು, ಇದೆಲ್ಲ ಈ ತರ ಇದೆಲ್ಲ ಸೇರಿದ್ದಕ್ಕೆ ಈ ಇಷ್ಟು ಒಂಥರ ಏನ್ ಹೇಳೋದು, ಪ್ರಾಬ್ಲಮ್ಸ್ಗೆಲ್ಲ ಮಾಡ್ಕೊಂಡು ಎಲ್ಲ ಆಟೋದವರಾಗ್ಲಿ ಕ್ಯಾಬ್ ಎಲ್ಲರೂ ರೊಚ್ಚಿಗೆ ಎದ್ದು ಅವರು ಸ್ಟ್ರೈಕ್ ಮಾಡಿ. ಯಾಕಂತಂದ್ರೆ ಎಲ್ಲರಿಗೂ ರೂಲ್ಸ್ ಒಂದೇ ಬೇಕು ಅಂತಾನು ಕೇಳೋರು ಇದೇ ಬೈಕ್ ಟ್ಯಾಕ್ಸಿ ಓಡಿಸೋರು. ಅವರೇ ಹೇಳ್ತಾರೆ ನಮ್ಗೆ ವೈಟ್ ಬೋರ್ಡ್ ಅಲ್ಲೇ ಕೊಡಿ, ನಮ್ಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಬೇಡ ಅನ್ನೋರು ಅವರೇನೆ. ಒಂದ್ ವೇಳೆ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ರೆ 90% ಮಿನಿಮಮ್ ಒಂದು 80-90% ಅಷ್ಟು ಯಾರು ಕೂಡ ರೆಡಿ ಆಗಿರೋದಿಲ್ಲ, ಆಯ್ತಾ? ಯಾಕೇಳಿ ಅವ್ರಿಗೆ ಹೆಂಗೋ ಒಂದು ಕೆಲಸ ಇರುತ್ತೆ. ಯಾರಿಗೂ ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರು ಅನ್ನಿಸ್ಕೊಳಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಎಷ್ಟೋ ಜನ ಸುಳ್ಳೇ ಹೇಳಿರ್ತಾರೆ. ಇವಾಗ ನಮ್ಮಲ್ಲೇ ಕೂಡ ಅಷ್ಟೇನೆ, ಓಡಿಸೋದು ಆಟೋ ಆಗಿರುತ್ತೆ, ಕ್ಯಾಬ್ ಆಗಿರುತ್ತೆ. ಬಟ್ ಏನಂತಂದ್ರೆ ಏನೋ ಕೆಲಸ ಮಾಡ್ಕೊಂಡಿದೀನಿ ಅಂತ ಮನೆಗೆ ಹೇಳ್ತಾರೆ, ಬಟ್ ಇಲ್ಲಿ ಕ್ಯಾಬ್ ಓಡಿಸ್ತಾ ಇರ್ತಾರೆ. ಅವ್ರಿಗೆ ನಾಚಿಕೆ, ಆಟೋ ಡ್ರೈವರು ಅಂತ ಹೇಳಕ್ಕೆ, ಕ್ಯಾಬ್ ಡ್ರೈವರ್ ಅಂತ ಹೇಳಕ್ಕೆ ನಾಚಿಕೆ. ಯಾಕೇಳಿ ಜನಗಳು ಬಂದ್ಬಿಟ್ಟು ಅದೇ ತರ ಕೀಳು ಮಟ್ಟಕ್ಕೆ ನೋಡೋದ್ರಿಂದಾಗಿ. ಸೊ ಈ ತರ ಎಲ್ಲ ಇರೋ ಕಾರಣದಿಂದಾಗಿ ಅದೇ ಒಬ್ಬೊಬ್ರಿಗೆ ಒಂದೊಂದು ರೂಲು, ಅವ್ರಿಗೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಹಾಲು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದಕ್ಕೆ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಬರುತ್ತೆ. ಕೋರ್ಟ್ ಅಲ್ಲಿ ಮತ್ತೆ ಡಿಸಿಷನ್ ಬರಬೇಕು. ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಅದೇನಾಗುತ್ತೆ, ಗೌರ್ಮೆಂಟ್ ಅವ್ರು ಯಾವ ತರ ರೂಲ್ಸ್ ರೆಗ್ಯುಲೇಷನ್ ತರ್ತಾರೆ ಹೊಸದಾಗಿ ಅಂತ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡೋಣ.
ಇದೆಲ್ಲ ಕಾರಣಗಳಿಂದಾಗಿ ಬೈಕ್ ಟ್ಯಾಕ್ಸಿಗೆ ಇವತ್ತಿನ ದಿವಸದಲ್ಲಿ ಎಫೆಕ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಅಲ್ಲೇನೆ ಹೋರಾಡ್ಕೊಂಡು ಅವತ್ತಿನ ದಿವಸದಲ್ಲಿ ಎಲ್ಲಾ ಡ್ರೈವರ್ಗಳನ್ನು, ಇವಾಗ ಯೆಲ್ಲೋ ಬೋರ್ಡ್ ಅಲ್ಲಿ ಇರುವಂತ ಡ್ರೈವರ್ ಸ್ಟ್ರೈಕ್ ಮಾಡಿದಾಗ ಆಲ್ ಓವರ್ ಇಂಡಿಯಾದಲ್ಲಿ ಯಾವ ತರ ಸ್ಟ್ರೈಕ್ ಮಾಡ್ತಾರೆ, ಲಾರಿ ಅವರಾಗಿರ್ಲಿ, ಬಸ್ ಅವರಾಗಿರ್ಲಿ, ಪ್ರೈವೇಟ್ ಬಸ್ ಅವರು, ಮತ್ತೆ ಇವರು ಕ್ಯಾಬು, ಟ್ಯಾಕ್ಸಿ, ಆಟೋ, ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಒಂದೇ ಸತಿಗೆ, ಆಯ್ತಾ. ಸೊ ಅದೇ ತರದ್ರಲ್ಲೂ ಅದಕ್ಕೆಲ್ಲಾನು ಕೈ ಜೋಡಿಸಿದ್ರೆ ಬೈಕ್ ಟ್ಯಾಕ್ಸಿ ಅವತ್ತಿಂದಾನೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಿದ್ರೆ ಅವರು ಒಂದು ರೂಲ್ಸ್ ರೆಗ್ಯುಲೇಷನ್ ನ ಕೇಳ್ಕೊಂಡು ಆ ರೂಲ್ಸ್ ರೆಗ್ಯುಲೇಷನ್ ನ ಫಾಲೋ ಮಾಡ್ಕೊಂಡು ಮಾಡಿದಿದ್ರೆ ಇವತ್ತಿನ ದಿವಸದಲ್ಲಿ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮತ್ತೆ ಏನ್ ಮಾಡೋದು, ಅತಿ ಬುದ್ಧಿವಂತಿಕೆ ತೋರ್ಸಕ್ ಹೋದ್ರೆ ಇದೇ ಆಗೋದು ಅಂತ ಹೇಳ್ಬೋದು. ಇವೇನೋ ಎಲ್ಲಾನು ಆಯ್ತಾ. ಇನ್ನ ಮುಂದಿನ ದಿನಗಳಲ್ಲಿ ಈ ಫುಡ್ ಡೆಲಿವರಿಗೂ ಕೂಡ ಒಂದಲ್ಲ ಒಂದಿನ ಪ್ರಾಬ್ಲಮ್ ಆಗೇ ಆಗುತ್ತೆ. ಇವಾಗ ವೈಟ್ ಬೋರ್ಡ್ ಕೊಟ್ಟಿರೋದು ಏನಕ್ಕೆ, ಪರ್ಸನಲ್ ಯೂಸ್ ಮಾಡಕ್ಕೋಸ್ಕರ. ಅದನ್ನ ಹೋಗಿ ನಾವು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿ ಅವ್ರಿಗೆ ಕೂಡ ಲಾಸೇ ಅಲ್ವಾ. ಇವಾಗ ಏನೋ ಹೆಚ್ಚು ಕಡಿಮೆ ಆಯ್ತು, ಇವಾಗ ಅದಕ್ಕೆ ಕೊಡ್ಬೇಕು, ಏನೋ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕು. ಏನಂತ ಕೊಡ್ತಾನೆ ಇನ್ಶೂರೆನ್ಸ್ ಕಂಪ್ನಿ ಅವನು, ಅದನ್ನೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಅವತ್ತಿನ ದಿವಸದಲ್ಲಿ ಯಾವನು ಕೂಡ ಯೋಚನೆ ಮಾಡಕ್ ಹೋಗಿಲ್ಲ. ಸೊ ಅದರಿಂದಾಗಿ ಈ ಸ್ಥಿತಿಗೆ ತಲುಪಿದ್ದು. ಇನ್ನು ಏನಾದ್ರು ಇತ್ತು ಅಂದ್ರೆ ಹೊಸ ರೂಲ್ಸ್ ರೆಗ್ಯುಲೇಷನ್ ಏನಾದ್ರು ಗೌರ್ಮೆಂಟ್ ಮಾಡಿದ್ರೆ ಬರಬಹುದು ಬೈಕ್ ಟ್ಯಾಕ್ಸಿ. ನೋಡ್ಬೇಕು ಗೌರ್ಮೆಂಟ್ ಯಾವ ತರ ನಿರ್ಧಾರ ತಗೊಳುತ್ತೆ ಅಂತ ಅಂದ್ಬಿಟ್ಟು. ಅವತ್ತೇ ನಾ ಹೇಳ್ದಲ್ಲ ಆಗ್ಲೇನೆ, ಅವತ್ತೇ ಸ್ಟಾರ್ಟಿಂಗ್ ಅಲ್ಲೇನೆ 7-8 ವರ್ಷ ಮುಂಚೆನೆ 2017-18 ಈ ಟೈಮ್ ಅಲ್ಲೇನೆ ಬೈಕ್ ಟ್ಯಾಕ್ಸಿ ಓಡಿಸೋರನೆ ಒಂದು ರೂಲ್ಸ್ ತನ್ನಿ ನಮ್ಗೋಸ್ಕರ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಮೇಲೆ ಒಂದು ಪ್ರೆಷರ್ ಹಾಕ್ಬಿಟ್ಟು ಮಾಡಿದಿದ್ರೆ ಅವರು ಒಂದು ರೂಲ್ಸ್ ರೆಗ್ಯುಲೇಷನ್ ತಂದಿರೋರು. ಆಮೇಲೆ ಅದ್ರ ಜೊತೆಗೆ ಈ ತರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೇನೆ ನೀವು ಕೂಡ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸಿದ್ರೆ ಅವರು ಕೂಡ ಯೆಲ್ಲೋ ಪ್ಲೇಟ್ ಅಲ್ಲೇ ಓಡಿಸ್ತಾರೆ, ಅವರು ಕೂಡ ನಿಯಮನ ಪಾಲಿಸ್ತಾರೆ ಅಂತ ಆ ಟೈಮಲ್ಲಿ ಈ ಎಲ್ಲ ಡ್ರೈವರ್ಸ್ ಸಪೋರ್ಟ್ ಮಾಡಿರೋರು. ಬಟ್ ಏನಂತ ಅಂದ್ರೆ ಎಲ್ಲರಿಗೂ ಬರೀ ಶೋಕಿ ತೋರ್ಸೋದು, ಒಬ್ಬರನ್ನ ಕೀಳ್ ತೋರ್ಸೋದು, ಇದನ್ನೇ ಮಾಡ್ಕೊಂಡ್ ಬಂದಿರೋದಕ್ಕೆ ಈ ಪರಿಸ್ಥಿತಿ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದೇ ಒಂದು ರೀಸನ್. ಏನ್ ಹೇಳೋಣ, ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ವಿಷಯಗಳಿದಾವೆ. ಬಟ್ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಅನ್ಕೊಂಡಿದೀನಿ. ಇದು ನನ್ನ ಅನಿಸಿಕೆ, ನಿಮ್ಮ ಹತ್ರ ಹಂಚ್ಕೊಂಡಿದ್ದು. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ, ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.